ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾವೀಗ ಆಲ್ರೆಡಿ PSTRಗೆ ಸಂಬಂಧಪಟ್ಟಂಗೆ EVS ಅಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ 5ನೇ ತರಗತಿಯಿಂದ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈಗ 5ನೇ ತರಗತಿಯ ಭಾಗ 1ರ ವಿಡಿಯೋವನ್ನು ನಾನು ಆಲ್ರೆಡಿ 2 ಸಪ್ರೇಟ್ ವಿಡಿಯೋಗಳನ್ನಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಿಟ್ಟಿದ್ದೀವಿ. ಇದು 5ನೇ ತರಗತಿಗೆ ಸಂಬಂಧಪಟ್ಟಂಗೆ ಭಾಗ 2ರಲ್ಲಿರುವಂತಹ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು, ಸುಮ್ಮನೆ ಈ ಪಾಯಿಂಟ್ಸ್ಗಳನ್ನು ತಂದಿಲ್ಲ, ಭಾಳ ಇಂಪಾರ್ಟೆಂಟಾಗಿ ಎಕ್ಸಾಮ್ ದೃಷ್ಟಿಯಿಂದ ಫೋಕಸ್ಡ್ ಪಾಯಿಂಟ್ಸ್ಗಳನ್ನು ಮಾತ್ರ ನಾನು PDF ನಾನು ತರ್ತಿದ್ದೀನಿ. ನೀವು ಕೂಡ ನೋಡಿರ್ತೀರಿ ಹಲವಾರು ವಿಡಿಯೋಗಳಲ್ಲಿ. ಹಾಗಾಗಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಭಾಗ 2ರಲ್ಲಿರುವಂತಹ ಅತ್ಯಂತ ಮುಖ್ಯವಾದಂತಹ, ಪ್ರಮುಖವಾದಂತಹ, ವಿಶೇಷವಾದಂತಹ ಅಂಶಗಳು ಇವಾಗಿರ್ತಾವೆ. EVSಗೆ ಸಂಬಂಧಪಟ್ಟಂಗೆ, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ. ಈ PDF ನಮ್ಮ ಗ್ರೂಪ್ನಲ್ಲಿ ಕೂಡ ಹಾಕ್ತೀನಿ. ಇದು ಕ್ಲಾಸ್ 6 ಆಗಿರ್ತದೆ. ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂಥೇಳಿ ನಾನು EVS ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಮಾಡಿದ್ದೀನಿ. ನಿಮಗೆ ಅವು ಯೂಟ್ಯೂಬಲ್ಲಿ ಅವೈಲೇಬಲ್ ಅದಾವೆ. ಕ್ಲಾಸ್ 1 ಮತ್ತು ಕ್ಲಾಸ್ 5 PDF ನೋಟ್ಸ್ ವಿಡಿಯೋಗಳಾಗಿರ್ತವೆ. ಇನ್ನು ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅವುಗಳನ್ನ ನಾನು ಬೋರ್ಡ್ ಮುಂದೆ ನಿಂತ ವಿಡಿಯೋ ಮಾಡಿದ್ದೀನಿ. ಅವೊಂದು ಸ್ವಲ್ಪ ಬೇಸಿಕ್ ವಿಜ್ಞಾನದ ವಿಡಿಯೋಗಳಾಗಿದ್ದಾವೆ. ಅವುಗಳನ್ನ ಕೂಡ ವೀಕ್ಷಣೆ ಮಾಡಿರಿ. ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ದ್ರವ್ಯದ ಸ್ಥಿತಿಗಳಿಗೆ ಬಂದು ಅಂದ್ರೆ, ದ್ರವ್ಯಗಳು ನಾನು ಮುಖ್ಯವಾಗಿ ನಿಮಗೆ ಹೇಳಿರುವಂಗೆ ಅತ್ಯಂತ ವಿಶೇಷವಾದಂಥ ಪಾಯಿಂಟ್ಸ್ಗಳ ಮೇಲೆ ಫೋಕಸ್ ಮಾಡುವ ಕಾರಣ ಒಂದೊಂದು ಪಾಠದಿಂದ ಎಷ್ಟೆಷ್ಟು ಪಾಯಿಂಟ್ಸ್ ಸಿಗ್ತಾವೋ ಅಷ್ಟನ್ನು ಮಾತ್ರ ಕಲೆಕ್ಟ್ ಮಾಡಿರ್ತೀನಿ. ಯಾವ ಪಾಠದಿಂದ ಹೆಚ್ಚಿನ ಮುಖ್ಯವಾದಂತಹ, ಪ್ರಮುಖವಾದಂಥ ಪಾಯಿಂಟ್ಸ್ಗಳಿರ್ತವೆ ಅಲ್ಲಿ ಆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿರ್ತೀನಿ. ಇದು ದ್ರವ್ಯಗಳ ಘನ, ದ್ರವ, ಅನಿಲದ 3 ಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ. ಘನ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತವೆ. ನೀವು ಇಲ್ಲಿ ಡಯಾಗ್ರಾಮನ್ನು ನೋಡ್ಬೋದು. ಕಲ್ಲಾಗಿರ್ಬೋದು, ಕಬ್ಬಿಣ ಆಗಿರ್ಬೋದು. ಆಮೇಲೆ ಈ ದ್ರವ ವಸ್ತುವನ್ನು ನೋಡಿದ್ವು ಅಂದರೆ ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಕಣಗಳು ಸ್ವಲ್ಪ ವಿರಳವಾಗಿರ್ತವೆ ನೀರು, ಹಾಲುಗಳಲ್ಲಿ. ಅನಿಲ ವಸ್ತುವನ್ನು ನೋಡಿದ್ರೆ ತುಂಬ ವಿರಳವಾಗಿ ಕಣಕಣಗಳ ಜೋಡಣೆ ಆಗಿರ್ತದೆ. ನಾವು ಗಾಳಿಯಲ್ಲಿ ನೋಡಿರ್ಬೋದು, ಹೊಗೆಯಲ್ಲಿ ನೋಡಿರ್ಬೋದು. ವಸ್ತುವಿನ ಸ್ಥಿತಿ ಬದಲಾವಣೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಒಂದು ದ್ರವ್ಯವು ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನು ಬೇರೆ ಬೇರೆ ಸ್ಥಿತಿಗೆ ಬದಲಾಗುವುದನ್ನು ವಸ್ತುವಿನ ಸ್ಥಿತಿ ಬದಲಾವಣೆ ಅಂತ ಹೇಳಿ ಕರಿತೀವಿ. ಅನೇಕ ವಸ್ತುಗಳು ಉಷ್ಣ ಕೊಟ್ಟಾಗ ತನ್ನ ಸ್ಥಿತಿಯಲ್ಲಿ ಬದಲಾವಣೆ ಮಾಡ್ಕೋತಾವೆ. ಹಾಗೂ ಉಷ್ಣವನ್ನು ಹಿಂಪಡೆದ ಅಂದರೆ ಏನು ಸರ, ತಂಪು ಕೊಟ್ಟಾಗ, ಅವುಗಳನ್ನು ತಂಪು ಮಾಡಿದಾಗ ಮತ್ತು ಅವು ತನ್ನ ಸ್ಥಿತಿಯನ್ನು ಬದಲು ಮಾಡುವಂಥ ಒಂದು ವಿಶೇಷವಾದಂತಹ ಒಂದು ಅವುಗಳ ವ್ಯಕ್ತಿತ್ವವನ್ನು ನೋಡ್ಬೋದು ನಾವು. ಫಾರ್ ಎಕ್ಸಾಂಪಲ್, ಘನ ವಸ್ತು ಇರ್ತದೆ, ಬಿಸಿ ಮಾಡಿದ್ವು ಅಂದರೆ ದ್ರವ ಆಗಿ ಕನ್ವರ್ಟ್ ಆಗ್ತದೆ. ಮತ್ತು ದ್ರವ ವಸ್ತುವನ್ನು ಬಿಸಿ ಮಾಡಿದ್ವು ಅಂದರೆ ಅನಿಲವಾಗಿ ಕನ್ವರ್ಟ್ ಆಗ್ತದೆ. ಅನಿಲವನ್ನು ತಂಪು ಮಾಡಿದ್ವು ಅಂದರೆ ದ್ರವ ಆಗ್ತದೆ, ದ್ರವವನ್ನು ತಂಪು ಮಾಡಿದ್ವು ಅಂದರೆ ಘನ ಆಗ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಮಂಜುಗಡ್ಡೆಯನ್ನು ಕೊಟ್ಟಿದ್ದಾರೆ. ಮಂಜುಗಡ್ಡೆಯನ್ನು ನೀವು ಬಿಸಿ ಮಾಡಿ ನೋಡ್ರಿ, ನೀರು ಹಾಕದ. ನೀರನ್ನು ಫುಲ್ ಬಿಸಿ ಮಾಡಿ ನೋಡ್ರಿ, ನೀರಾವಿಯಾಗಿ ಹಗರ ಆವಿಯ ರೂಪದಲ್ಲಿ ಮ್ಯಾಗ ಹೋಗಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನು ನೀರಾವಿಯನ್ನು ತಂಪು ಮಾಡಿದ್ರೆ ಅದು ಹೊಳ್ಳಿ ನೀರು ಆಗ್ತದೆ. ನೀರನ್ನು ಫುಲ್ ತಂಪು ಮಾಡಿ ಫ್ರಿಡ್ಜ್ದಾಗಿಟ್ರೆ ಅದು ಮಂಜುಗಡ್ಡೆ, ಐಸ್ ಆಗಿ ಕನ್ವರ್ಟ್ ಆಗ್ತದೆ. ದ ಬ್ಯೂಟಿಫುಲ್ ಎಕ್ಸಾಮಿನೇಷನ್ ಫಾರ್ ದ್ಯಾಟ್ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಇದನ್ನು ನಿಮಗೆ ಭಾಳ ವಿವರವಾಗಿ ಹೇಳಬೇಕನ್ನೋದು ನನ್ನ ಆಸೆ. ಹಾಗಾಗಿ 5ನೇ ತರಗತಿ ಪುಸ್ತಕದಲ್ಲಿ ನನಗೆ ಅಷ್ಟು ಮಾಹಿತಿ ಸಿಗಲಿಲ್ಲ. 9ನೇ ತರಗತಿ ಪುಸ್ತಕದಿಂದ ಒಂದು ಬೆಸ್ಟ್ ಮಾಹಿತಿಯನ್ನು ನಿಮಗಾಗಿ ತೊಗೊಂಡು ಬಂದಿದ್ದೀನಿ. ಅದೇ ಈ ಚಿತ್ರ. ಇದನ್ನು ಎಕ್ಸಾಮಿನೇಷನ್ ಕೇಳುವಂತಹ ಅತ್ಯಂತ ಬೆಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಇದೆ. ಸರ್ ಏನ್ರಿ, ಘನ ವಸ್ತುಗಳನ್ನು ದ್ರವ ವಸ್ತುಗಳನ್ನಾಗಿ ಮಾಡುವ ಸ್ಥಿತಿಗೆ ಏನಂತಾರೋ ಅಂದರೆ ದ್ರವವನ್ನು ಘನ ಮಾಡುವಂಥ ಸ್ಥಿತಿ ಘನೀಕರಣ. ಅಂದರೆ ಅದರ ಸೈಂಟಿಫಿಕ್ ಹೆಸರುಗಳು. ನಾಳೆ ಘನೀಕರಣ ಅಂದರೆ ಏನು ಅಂತ ಕೇಳ್ತಾರೆ. ದ್ರವ ವಸ್ತುಗಳನ್ನು ಘನ ವಸ್ತುಗಳನ್ನಾಗಿ ಬದಲಿಸುವಂಥ ಸ್ಥಿತಿ ಬದಲಾವಣೆ. ದ್ರವಣ ಅಂದರೆ ಘನವನ್ನು ದ್ರವ ಫಾರ್ ಎಕ್ಸಾಂಪಲ್, ಮಂಜುಗಡ್ಡೆ ನೀರಾಗತ್ತೈತೆ ಅಂದರೆ ಇದರ ಸೈಂಟಿಫಿಕ್ ಹೆಸರೇನು ಅಂದರೆ ದ್ರವಣ. ನೀರಿದ್ದಿದ್ದು ಮಂಜುಗಡ್ಡೆ ಆಗತ್ತೈತೆ ಅಂದ್ರೆ ಇದರ ಸೈಂಟಿಫಿಕ್ ಹೆಸರೇನು ಅಂದರೆ ಘನೀಕರಣ. ಇನ್ನು ದ್ರವ ವಸ್ತುಗಳು ಅನಿಲವಾಗುವುದನ್ನು ಆವೀಕರಣ ಅಂತವು, ಅನಿಲ ಇದ್ದಿದ್ದು ದ್ರವ ಆಗುವುದು ಸಾಂದ್ರೀಕರಣ. ಇನ್ನು ಘನ ವಸ್ತುಗಳ ಅನಿಲವಾಗುವುದು ಉತ್ಪತನ. ವೆರಿ ಇಂಪಾರ್ಟೆಂಟ್. ಸಬ್ಲಿಮೇಷನ್ ಅಂತ ಹೇಳಿ ಕರೀತಾರೆ ಇಂಗ್ಲೀಷ್ ಒಳಗೆ. ಉತ್ಪತನ. ನಾವು ಈ ಡಾಂಬರ್ ಗುಳಿಗೆಗಳನ್ನು ನೋಡಿದ್ವು ಅಂದ್ರೆ, ಈ ನೆಪ್ತಲಿನ್ ಗುಳಿಗೆಗಳನ್ನು ನೋಡಿದ್ವು ಅಂದ್ರೆ, ಮುಖ್ಯವಾಗಿ ಕರ್ಪೂರವನ್ನು ಇಲ್ಲಿ ನೋಡಿದ್ವು ಅಂದ್ರೆ, ಕರ್ಪೂರ ನೋಡ್ರಿ ನೀವು, ಘನ ವಸ್ತು ಇರ್ತದೆ, ದ್ರವ ಸ್ಥಿತಿಗೆ ಬರಂಗಿಲ್ಲ, ಆವಿಯಾಗಿ ಬಿಡ್ತದೆ. ಡೈರೆಕ್ಟ್ ಘನ ವಸ್ತುಗಳು ಅನಿಲ ಸ್ಥಿತಿಗೆ ಹೋಗುವಂಥ ಈ ಬದಲಾವಣೆಯನ್ನು ಉತ್ಪತನ ಅಂತ ಹೇಳಿ ಕರೀತಾರು. ಇವು ದ್ರವ ಸ್ಥಿತಿಗೆ ಬರಂಗಿಲ್ಲ, ಡೈರೆಕ್ಟ್ ಅನಿಲವಾಗ್ತಾವೆ. ಇದು ಭಾಳ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ದಾಗ. ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಾಗ ಭಾಳ ಸತ ಈ ಕ್ವಶನ್ ರಿಪೀಟ್ ಆಗಿದೆ. ಇನ್ನು ಅನಿಲ ವಸ್ತುಗಳು ಘನ ಸ್ಥಿತಿಗೆ ಬಂದು ಅಂದ್ರೆ ಅದನ್ನು ನಾವು ನಿಕ್ಷೇಪಣ ಅಂತೇಳಿ ಕರಿಬೇಕು. ಇದು 9ನೇ ತರಗತಿ ಒಳಗಿರುವಂತಹ ಮಾಹಿತಿ.
ಓಕೆ, ಅಲ್ಲಿ ದ್ರವ್ಯದ ಸ್ಥಿತಿಗತಿಗಳನ್ನು ನಾನು ನೋಡುವಾಗ ಇದನ್ನಷ್ಟು ನಿಮಗೆ ಹೇಳಬೇಕು ಅಂತ ಅನಿಸ್ತು. ಹಾಗಾಗಿ ಇದನ್ನು ನೋಟ್ ಮಾಡ್ಕೋರಿ. ಈ 6 ಡೆಫಿನೇಷನ್ಗಳಂತೇಳಿ ಅನ್ಕೋರಿವಣ: ಆವೀಕರಣ, ಸಾಂದ್ರೀಕರಣ, ಉತ್ಪತನ, ನಿಕ್ಷೇಪಣ, ದ್ರವಣ, ಘನೀಕರಣ. ಓಕೆ, ಇದ್ರ ಮ್ಯಾಗ ಫೋಕಸ್ ಮಾಡಿದ್ರೆ ಒಳ್ಳೆಯದು. ಇನ್ನು ಹಾಗೆ ಮುಂದೆ ಹೋಗೋಣ. ಉಷ್ಣದಿಂದ ಘನವಸ್ತುಗಳು ಮೊದಲು ದ್ರವ ಸ್ಥಿತಿಗೆ, ಆಮೇಲೆ ದ್ರವದಿಂದ ಅನಿಲ ಸ್ಥಿತಿಗೆ ಬರ್ತಾವೆ. ಬಟ್ ಘನವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಬರುವಂತಹ ಸ್ಥಿತಿಯನ್ನು ನಾವು ಉತ್ಪತನ, ಇದೇ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೀನಿ. ಕರ್ಪೂರ ಮತ್ತು ಅಯೋಡಿನ್ ಆಗಿರ್ಬೋದು, ನೆಪ್ತಲಿನ್ ಗುಳಿಗೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಉತ್ಪತನಕ್ಕೆ ಉದಾಹರಣೆ. ಸಬ್ಲಿಮೇಷನ್ ಅಂತೇಳಿ ಕರೀತಾರೆ ಇಂಗ್ಲೀಷ್ ಒಳಗೆ. ಒಂದು ವಸ್ತುವಿನ ಕಣಗಳ ಮೊತ್ತವನ್ನು ನಾವು ರಾಶಿ ಅಥವಾ ದ್ರವ್ಯ ರಾಶಿ ಅಥವಾ ಇಂಗ್ಲೀಷ್ ಒಳಗೆ ಮಾಸ್ ಅಂತ ಹೇಳಿ ಕರಿತೀವಿ. ಇದನ್ನು ತೂಕದ ಮುಖಾಂತರ ಅಳೆಯಲಾಗ್ತದೆ. ಆ್ಯಕ್ಚುಲಿ ತೂಕ ಗ್ರಾವಿಟಿಗೆ ಸಂಬಂಧಪಟ್ಟಿರ್ತದೆ, ಮಾಸ್ ಆ ವಸ್ತುವಿಗೆ ಸಂಬಂಧಪಟ್ಟಿರ್ತದೆ. ಈ ರಾಶಿ ಅಥವಾ ಮಾಸ್ನ ಅಂತಾರಾಷ್ಟ್ರೀಯ ಏಕಮಾನ ರಾಶಿಯ SI ಯೂನಿಟ್ ಏನು ಅಂದರೆ ಕಿಲೋಗ್ರಾಮ್. ಓಕೆ, ಇಲ್ಲಿ ನಾವು ಒಂದು ಸ್ವಲ್ಪ ಯೂನಿಟ್ಗಳನ್ನು ಎಕ್ಸ್ಚೇಂಜ್ ಮಾಡೋದನ್ನು ಕೂಡ ಕಲಿಬೇಕಾಗ್ತದೆ. 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್, 1000 ಗ್ರಾಮ್ ಅಂದರೆ 1 kg, ಇದು ಗೊತ್ತಿರ್ತದೆ ನಿಮಗೆ. 100 kg ಅಂದರೆ 1 ಕ್ವಿಂಟಲ್, 1000 kg ಅಂದರೆ 1 ಟನ್. ಈಗ 1 ಟನ್ ಕಬ್ಬು ಲೋಡ್ ಮಾಡಿರಲಿ, 1 ಟನ್ ಕ್ಯಾಬೇಜ್ ಇದನ್ನು ಮಾಡಿರಿ, 1 ಟನ್ ಅಂದರೆ 1000 kg. 1 ಕ್ವಿಂಟಲ್ ಅಂದ್ರೆ 100 kg. ಈ ಮಗ ನೋಡೋದು ಹೆಂಗೆ ಕ್ವಿಂಟಲ್ ಅದ ನೋಡೋದು. ನಾವು ಭಾಳ ದಮ್ಮು ಇದ್ದಂದ್ರೆ ದಪ್ಪ ಇದ್ದಂದ್ರೆ 100 kg ಇರ್ತಾನವ. ಇಲ್ಲ ಮಗ ಕ್ವಿಂಟಲ್ ಅದಾನಲ್ಲ ಅಂತಿರ್ತಾರೆ. ಹಂಗೆ ಇಲ್ಲಿ ನೋಡ್ರಿ, 1 kg ಹತ್ತಿ ಮತ್ತು 1 kg ಕಬ್ಬಿನ ಇವುಗಳಲ್ಲಿ ಯಾವುದು ಹೆಚ್ಚಿನ ಭಾರ? ಇದು ಅಲ್ಲಿ ನೀವು ಕೇಳಿದ್ರೆ ಕಾಮಿಡಿ ಕ್ವಶನ್ ಇದೆ. ಎರಡು 1 kg ಅದಾವ, ಅಂಡರ್ಸ್ಟ್ಯಾಂಡ್? ಎರಡರದ್ದು ರಾಶಿ ಸೇಮ್ ಅದ, ಎರಡೂ ಕೂಡ ಸೇಮ್ ದ್ರವ್ಯ ರಾಶಿಯನ್ನು ಹೊಂದಿರ್ತಾವೆ. ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನು ಸಾಂದ್ರತೆ ಅಂತೇಳಿ ಕರೀತಾವೆ. ಸಾಮಾನ್ಯವಾಗಿ ಅನಿಲ ವಸ್ತುವಿಗಿಂತ ದ್ರವ ವಸ್ತುವಿನಲ್ಲಿ ಸಾಂದ್ರತೆ ಮತ್ತು ದ್ರವ ವಸ್ತುವಿನ ಘನ ವಸ್ತುವಿನಲ್ಲಿ ಸಾಂದ್ರತೆ ಹೆಚ್ಚಾಗಿರ್ತದೆ. ಯಾಕಂದ್ರೆ ಕಣಗಳ ಒತ್ತೊತ್ತಾದ ಜೋಡಣೆ ಅಂದ್ರೆ ಸಾಂದ್ರತೆ ಎಲ್ಲಿ ಹೆಚ್ಚಿರ್ತದೆ ಅಂದ್ರೆ ಕಣಗಳು ಎಲ್ಲಿ ಹೆಚ್ಚಿರ್ತಾವೆ ಅಲ್ಲಿ ಸಾಂದ್ರತೆ ಹೆಚ್ಚಿರ್ತದೆ. ಒಂದು ಘನ ಸೆಂಟಿಮೀಟರ್ ಗಾತ್ರದಲ್ಲಿರುವ ವಸ್ತುವಿನ ರಾಶಿಯನ್ನು ಆ ವಸ್ತುವಿನ ಸಾಂದ್ರತೆ ಅಂತೇಳಿ ಕರೆದ್ರೆ ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ kg/m³, kg/m³ ಅಥವಾ ನಾವು ಇದನ್ನು kg/m³ ಅಂತ ಕೂಡ ಕರಿಬಹುದು. ಇದು ಕೂಡ ಅಂತಾರಾಷ್ಟ್ರೀಯ ಏಕಮಾನ ಇಂಪಾರ್ಟೆಂಟ್ ಆಗಿರ್ತದೆ. ಡೆನ್ಸಿಟಿ ಅಂತ ಕರೀತಾರೆ ಸಾಂದ್ರತೆ. ಇನ್ನು ಧಾತು ಸಂಯುಕ್ತ ಮಿಶ್ರಣಗಳು ಅನ್ನುವಂಥ ಪಾಠ ಅತ್ಯಂತ ಇಂಪಾರ್ಟೆಂಟ್ ಆದಂಥ ಪಾಠ. ಎಕ್ಸಾಮಿನೇಷನ್ಗೆ ಹೋಲಿಕೆ ಮಾಡಿದರೆ ಇಲ್ಲಿ ಒಂದು ಸ್ವಲ್ಪ ನಾವು ಡಿಸ್ಕಷನ್ ಮಾಡುವಂಥದ್ದು ಏನು ಅಂದರೆ, ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ನಾವು ಪರಮಾಣು ಅಂತೇಳಿ ಕರಿತೀವಿ. ಇದನ್ನು ಮೊದಲ ಕಣಾದರವರು ಕಣ ಅಂತೇಳಿ ಕರೆದಿದ್ರು. ನಂತರ ಅದನ್ನು ಜಾನ್ ಡಾಲ್ಟನ್ ಪರಮಾಣು ಸಿದ್ಧಾಂತದ ಮೂಲಕ ಮಂಡನೆ ಮಾಡಿ ಪರಮಾಣು ಅಟಮ್ ಅಂಥೇಳಿ ಹೆಸರು ಕೊಟ್ಟ, ಅದು ಬೇರೆ ವಿಷಯ. ಧಾತು ಸಂಯುಕ್ತ ಮಿಶ್ರಣಗಳ ನಡುವಿನ ಒಂದು ಡಿಫ್ರೆನ್ಸ್ ಕೂಡ ತಿಳ್ಕೊಬೇಕು. ಧಾತು ಅಂದ್ರೆ ಮೂಲ ವಸ್ತು ಆಗಿರ್ತದೆ, ಸಂಯುಕ್ತ ಅಂದ್ರೆ ಮೂಲ ವಸ್ತುಗಳ ಒಂದು ಸಮ ಮಿಶ್ರಣ ಆಗಿರ್ತದೆ. ಮಿಶ್ರಣ ಅಂದರೆ ಇದು ಕೂಡ ನಾವು ಏನಂತ ಕರಿಬೋದು ಅಂದರೆ ಮಿಕ್ಸರ್ ಅಥವಾ ನಾವು ಇಲ್ಲಿ ಅಸಮರೂಪದ ಒಂದು ಮಿಶ್ರಣ ಅಂತೇಳಿ ಕರಿಬೋದು. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಸಂಯುಕ್ತ ಮತ್ತು ಮಿಶ್ರಣಗಳಿಗೆ ಏನು ಡಿಫ್ರೆನ್ಸ್ ಅಂಥೇಳಿ. ಫಸ್ಟ್ ಧಾತುಗಳನ್ನ ನೋಡೋಣ. ಅತಿ ಸೂಕ್ಷ್ಮ ಕಣಗಳಿಂದಾಗಿರ್ತಾವೆ ಧಾತುಗಳು. ಆಕ್ಸಿಜನ್, ಹೈಡ್ರೋಜನ್, ಲಿಥಿಯಂ ಇವೆಲ್ಲವೂ ಧಾತುಗಳು. ನಮ್ಮ ಪಿರಿಯಾಡಿಕ್ ಟೇಬಲ್ ಒಳಗೆ ಏನದಾವಲ್ಲ ಅವೆಲ್ಲವೂ ಕೂಡ ಧಾತುಗಳು. ರಾಸಾಯನಿಕವಾಗಿ ವಿಭಜಿಸಲು ಆಗಂಗಿಲ್ಲ. ಇವನ್ನ ಬೇರೆ ಬೇರೆ ಧಾತುಗಳಿಂದ ಸಂಶ್ಲೇಷಿಸಲು ಕೂಡ ಆಗಂಗಿಲ್ಲ. ಕೆಲವು ಧಾತುಗಳು ನೈಸರ್ಗಿಕವಾಗಿ ಲಭ್ಯವಿರ್ತಾವೆ, ಇನ್ನು ಕೆಲವು ಧಾತುಗಳು ಕೃತಕವಾಗಿ ಸೃಷ್ಟಿ ಮಾಡಿದ್ದಾರೆ. ಮುಖ್ಯವಾಗಿ ಕೃತಕ ಧಾತು ಅಂದರೆ ನಾವು ಪ್ಲುಟೋನಿಯಂ ನೋಡ್ಬೋದು, ರೇಡಿಯಮನ್ನು ನೋಡ್ಬೋದು, ಮೇರಿ ಕ್ಯೂರಿ ಅವರು ಮಾಡಿದ್ದು. ಇವೆಲ್ಲವೂ ಕೂಡ ಕೃತಕ ಧಾತುಗಳಿಗೆ ಉದಾಹರಣೆ. ಚಿನ್ನ, ಬೆಳ್ಳಿ, ಆಕ್ಸಿಜನ್, ಹೈಡ್ರೋಜನ್ ಇದನ್ಯಾವು ಮಾಡಿಲ್ಲ. ಇದು ನಿಸರ್ಗದತ್ತವಾಗಿ ಪ್ರಕೃತಿದತ್ತವಾಗಿ ಇರುವಂತಹ ನೈಸರ್ಗಿಕ ಧಾತುಗಳಿಗೆ ಉದಾಹರಣೆಗಳಾಗಿರ್ತವೆ. ಇನ್ನು ಇದೇ ಧಾತುಗಳನ್ನ ಲೋಹ ಅಲೋಹ ಅಂತೇಳಿ ವಿಂಗಡಣೆ ಮಾಡ್ಬೋದು. ಲೋಹ ಅಲೋಹಗಳ ಬಗ್ಗೆ ಫುಲ್ ಮಸ್ತ್ ವಿಡಿಯೋವನ್ನು ನಮ್ಮದೇ ಆದಂಥ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಕ್ಲಾಸ್ ಒಳಗೆ ನಾನು ಹೇಳಿದ್ದೀನಿ. ಇಟ್ ಮೇ ಬಿ ಇದೇ ಸೇಮ್ ತಮ್ನೇಲ್ ನಾವು ಮನೆಗೆ ತೋರಿಸಿಲ್ಲ, ಅದೇ ತಮ್ನೇಲನ್ನು ಹೊತ್ಕೊಂಡು ಕ್ಲಾಸ್ 3 ಅಥವಾ ಕ್ಲಾಸ್ 4 ಆಗಿರ್ಬೋದು ಅದು ವಿಡಿಯೋ. ಆ ವಿಡಿಯೋವನ್ನು ನೋಡಿರಿ, ನಿಮಗೆ ಪೂರ್ತಿಯಾದಂಥ ಮಾಹಿತಿಯಲ್ಲಿ ಸಿಗ್ತದೆ ಲೋಹಗಳು ಮತ್ತು ಅಲೋಹಗಳ ಬಗ್ಗೆ. ಇನ್ನು ಸಂಯುಕ್ತಗಳನ್ನು ನೋಡಿದಂದ್ರೆ 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದಾಗ ಸಂಯುಕ್ತ ವಸ್ತು ಉಂಟಾಗುತ್ತದೆ. ಈ ವಿಭಿನ್ನ ಧಾತುಗಳ ಪರಮಾಣುಗಳ ಸಂವಹನ ಇರ್ತದೆ. ಇಲ್ಲಿ 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತು ಆದಲ್ಲಿ ಅದಕ್ಕೆ ಸಂಯುಕ್ತ ವಸ್ತು ಅಂತೇಳಿ ಕರೀತಾರೆ, ಕಂಪೌಂಡ್ಸ್ ಅಂತೇಳಿ ಕರೀತಾರೆ. ವಿಶೇಷವಾಗಿ ಇಲ್ಲಿ ಏನು ಗಮನಿಸ್ಬೇಕಂದ್ರೆ ನಿರ್ದಿಷ್ಟ ಅನುಪಾತದಲ್ಲಿ ನೀರು ಒಂದು ಸಂಯುಕ್ತ. ಯಾಕಂದರೆ ಹೈಡ್ರೋಜನ್ನ 2 ಮತ್ತು ಆಕ್ಸಿಜನ್ನ 1 ಅನುಪಾತದಲ್ಲಿ ಅದೇನಾಗಿದೆ ಅಂದ್ರೆ ಮಿಶ್ರಣಗೊಂಡದ ಅಥವಾ ಅದೇನಾಗಿದೆ ಉಂಟಾಗಿದೆ, ಸಂಯೋಗಗೊಂಡದ. ಅಣುಸೂತ್ರವು ಸಂಯುಕ್ತ ವಸ್ತು ಯಾವ ಧಾತುಗಳಿಂದ ಕೂಡಿದೆ ಎಂಬುದನ್ನು
ತಿಳಿಸ್ತದೆ ನಮಗೆ. ಈಗ ಫಾರ್ ಎಕ್ಸಾಂಪಲ್ CO2 ಅಣುಸೂತ್ರ ಇದೇನೇನು ಯಾವುದರಿಂದ ಕೂಡೈತೆ ಅಂದರೆ ಕಾರ್ಬನ್ ಮತ್ತು ಆಕ್ಸಿಜನ್ಗಳಿಂದ ಕೂಡಿದಂತಹ ಒಂದು ಸಂಯುಕ್ತ. ಹಿಂಗೆ ತೋರ್ಸಕ್ಕೆ ನಾವು ಸಿಂಬಲನ್ನು ಬಳಸ್ತೀವಿ. ಸಂಯುಕ್ತ ವಸ್ತು ಅದರ ಮೂಲ ಘಟಕ ವಸ್ತುಗಳ ಲಕ್ಷಣಗಳನ್ನು ಹೊಂದಿರುವುದಿಲ್ಲ, ಅದರ ಲಕ್ಷಣನೇ ಬೇರೆ ಅದು. ಫಾರ್ ಎಕ್ಸಾಂಪಲ್ ಕಾರ್ಬನ್ನ ಲಕ್ಷಣ ಬೇರೆ, ಆಕ್ಸಿಜನ್ನ ಲಕ್ಷಣ ಬೇರೆ, ಎರಡೂ ಕೂಡ ಆದಂಥ ಸಂಯುಕ್ತ ಕಾರ್ಬನ್ ಡೈಆಕ್ಸೈಡ್ನ ಲಕ್ಷಣನೇ ಬೇರೆ. ಹಿಂಗೆ ಇಲ್ಲಿ ಧಾತು ಸಂಯುಕ್ತ ಮಿಶ್ರಣಗಳನ್ನು ನಾವು ನೋಡೋದಾದ್ರೆ ಕಬ್ಬಿಣ, ಪಾದರಸ, ಆಕ್ಸಿಜನ್, ಹೈಡ್ರೋಜನ್, ಹೀಲಿಯಂ ಇವೆಲ್ಲವೂ ಧಾತುಗಳಿಗೆ ಉದಾಹರಣೆ. ಸಕ್ಕರೆ, ನೀರು, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲವೂ ಕೂಡ ಸಂಯುಕ್ತಗಳಿಗೆ ಉದಾಹರಣೆ. ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಸಂಯೋಗ ಕ್ರಿಯೆ ನಡೆದಿರ್ತದೆ ಅಲ್ಲಿ. ಇನ್ನು ಮಿಶ್ರಣ ಅಂದರೆ ಮಣ್ಣು, ಸಮುದ್ರದ ನೀರು, ಗಾಳಿ, ಅಂದರೆ ಹಲವಾರು ಅಸಮರೂಪದಾಗ ಯಾವುದೇ ಒಂದು ನಿರ್ದಿಷ್ಟ ಅನುಪಾತ ಇಲ್ಲದ ಮಿಕ್ಸ್ ಆಗಿರುವಂತಹ ಒಂದು ಕಾನ್ಸೆಪ್ಟನ್ನು ನಾವು ಮಿಶ್ರಣ ಅಂತೇಳಿ ಕರಿತೀವಿ. ಓಕೆ, ಇನ್ನೂ ಡಿಫ್ರೆನ್ಸನ್ನು ನೋಡೋಣ. ಸಂಯುಕ್ತ 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಬೆರೆತಾಗ ಉಂಟಾಗ್ತದೆ. ಬಟ್ ಮಿಶ್ರಣ 2 ಅಥವಾ ಹೆಚ್ಚಿನ ವಸ್ತು ಭೌತಿಕವಾಗಿ ಬೆರೆತಾಗ ಉಂಟಾಗಿರ್ತದೆ, ಫಿಸಿಕಲಿ. ಸಂಯುಕ್ತಗಳ ಘಟಕ ವಸ್ತುಗಳು ನಿರ್ದಿಷ್ಟ ಅನುಪಾತದ ಇರ್ತಾವೆ, ಬಟ್ ಇಲ್ಲಿ ಯಾವ ಪ್ರಮಾಣ ಅಥವಾ ಅನುಪಾತನೂ ಇಲ್ಲಿ ಕನ್ಸಿಡರ್ ಆಗೋದಿಲ್ಲ, ಹೆಂಗೆ ಬೇಕಾದಂಗೆ ಇರ್ಬೋದು. ಈಗ ನೋಡ್ರಿ, ನಾವು ಗಾಳಿಯನ್ನು ಉದಾಹರಣೆ ತೊಗೋತೀವಿ. ಗಾಳಿ ಒಳಗೆ ನೈಟ್ರೋಜನ್ ಅದ, ಆಕ್ಸಿಜನ್ ಅದ, ಕಾರ್ಬನ್ ಅದ, ಕಾರ್ಬನ್ ಡೈಆಕ್ಸೈಡ್ ಅದ, ಹೀಲಿಯಮ್ ಅದ, ಎಲ್ಲ ಅದ. ನಿರ್ದಿಷ್ಟ ಪ್ರಮಾಣದಾಗಿಲ್ಲ. ನೈಟ್ರೋಜನ್ ಪೂರ್ತಿ ಹೆಚ್ಚದ, ಅದಾದ ಕೂಡ ಆಕ್ಸಿಜನ್ ಐತಿ, ಆಮೇಲೆ ಕೆಲವೊಂದಿಷ್ಟು ಅನಿಲಗಳದಾವು. ಈ ರೀತಿ. ಇನ್ನು ಶಕ್ತಿಯ ಒಂದು ವಿಧವನ್ನು ನೋಡೋದಾದ್ರೆ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಜೌಲ್, ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಜೌಲ್, ಯಾಂತ್ರಿಕ ಶಕ್ತಿ, ಉಷ್ಣ ಶಕ್ತಿ, ಪವನ ಶಕ್ತಿ, ರಾಸಾಯನಿಕ ಎಲ್ಲ ಶಕ್ತಿಗಳ ಅಂತಾರಾಷ್ಟ್ರೀಯ ಏಕಮಾನ ಜೌಲ್. ನೆನಪಿಟ್ಕೋಬೇಕಾಗ್ತದೆ. ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವಂಥ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಅಂತೇಳಿ ಕರೀತಾರೆ. ಚಲನೆಯಿಂದ ಪಡೆಯುವ ಶಕ್ತಿಯೇ ಚಲನ ಶಕ್ತಿಯಾಗಿರ್ತದೆ. ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಅಂತೇಳಿ ನಾವು ಡಿವೈಡ್ ಮಾಡ್ತೀವಿ. ಮುಂದೆ ಹೇಳ್ತಾನೆ ನಿಮಗೆ ಪೊಟೆನ್ಷಿಯಲ್ ಅಂದರೆ ಏನು, ಕೈನೆಟಿಕ್ ಅಂದರೆ ಏನಂತೇಳಿ. ಚಲನ ಶಕ್ತಿಯ ಒಟ್ಟು ಮೊತ್ತವನ್ನು ನಾವು ಯಾಂತ್ರಿಕ ಶಕ್ತಿ, ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ ಇವೆರಡನ್ನೂ ಕೂಡಿಸಿ ನಾವು ಯಾಂತ್ರಿಕ ಶಕ್ತಿ ಅಂತೇಳಿ ಕರಿತೀವಿ. ಓಕೆ, ಅಣೆಕಟ್ಟಿನಲ್ಲಿ ಸಂಗ್ರಹವಾದಂತಹ ನೀರು ಪ್ರಚನ್ನ ಶಕ್ತಿಯನ್ನು ಸೂಚಿಸ್ತಿರ್ತದೆ. ಅದೇ ನೀರ ಬಾಗಿಲುಗಳ ಮೂಲಕ ಹರಿಬಿಟ್ಟಾಗ ಮುಂದೆ ಹೋಗ್ತದಲ್ಲ, ಅದು ಚಲನ ಶಕ್ತಿಯಾಗಿ ಪರಿವರ್ತನೆಗೊಳ್ತದೆ. ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಅಣೆಕಟ್ಟಿರ್ತದೆ, ಬಾಗಿಲ ಮುಚ್ಚಿರ್ತಾರೆ, ಹಿಂದೆ ಹಿನ್ನೀರು ಇರ್ತದಲ್ಲ, ಇದು ಪ್ರಚನ್ನ ಶಕ್ತಿ ಅಂದರೆ ಶಕ್ತಿಯನ್ನು ಹಿಡಿದಿಟ್ಕೊಂಡದ, ಪ್ರಚನ್ನ ಪೊಟೆನ್ಷಿಯಲ್ ಆಗ್ಯದ. ಯಾವಾಗ ಬಾಗಿಲ ಹೊಡಿತೇವೆ ನಾವು, ಅದು ಚಲನೆಯ ರೂಪದಲ್ಲಿ ಮುಂದೆ ಹೋಗ್ತದಲ್ಲ, ಜಲಪಾತದ ರೂಪದಲ್ಲಿ, ಅದನ್ನು ನಾವು ಚಲನ ಶಕ್ತಿ, ಕೈನೆಟಿಕ್ ಎನರ್ಜಿ ಅಂಥೇಳಿ ಕರಿತೀವಿ. ಯಾಂತ್ರಿಕ ಶಕ್ತಿಯ 2 ವಿಭಾಗಗಳಂದ್ರೆ ಪ್ರಚನ್ನ ಶಕ್ತಿ, ಚಲನ ಶಕ್ತಿ. ತನ್ನ ಸ್ಥಾನದಿಂದ ವಸ್ತುವನ್ನು ಪಡೆಯುವ ಶಕ್ತಿ ಪ್ರಚನ್ನ ಶಕ್ತಿಯಾಗಿರ್ತದೆ. ಚಲನೆಯ ಮೂಲಕ ವಸ್ತುವ ಹೊಂದುವ ಶಕ್ತಿ ಚಲನ ಶಕ್ತಿಯಾಗಿರ್ತದೆ. ಇನ್ನೂ ಎಕ್ಸಾಂಪಲ್ ಕೊಡ್ರಿ ಇದ್ರ ಬಗ್ಗೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಗಲೂಲ್ ಅಂತೇಳಿ ಯೂಸ್ ಮಾಡ್ತೇವಲ್ಲ. ಫಾರ್ ಎಕ್ಸಾಂಪಲ್ ಹಿಂಗಿರ್ತದೆ, ಕಲ್ಲು ಕಟ್ಟಿ ಹಿಂದೆ ಜಗ್ತೀವಿ, ಇದನ್ನು ಹಿಂದೆ ಜಗ್ಗಿ ಹಿಡ್ಕೊಂಡಿರುವಂಥ ಶಕ್ತಿ ಪ್ರಚನ್ನ ಶಕ್ತಿ. ಕಲ್ಲು ಹಿಡ್ಕೊಂಡಿರ್ತಾವೆ ಇಲ್ಲಿ ಯಾವ್ದಾರು ಹಕ್ಕಿ ಹೊಡ್ಯಾಕ, ಬಿಟ್ಟು ಅಂದ್ರೆ ಕಲ್ಲು ಫುಲ್ ಸ್ಪೀಡ್ ಹೋಗ್ತದೆ, ಈ ಚಲನ ಶಕ್ತಿಗೆ ಉದಾಹರಣೆ. ಹಿಂಗೆ ಕೈ ಎತ್ತಿರ್ತಾವೆ ಮ್ಯಾಗ, ಯಾರನ್ನಾರು ಬಿಡ್ಯಾಕ ಹಿಂಗೆ ಕೈ ಎತ್ತಿರ್ತಾವೆ, ಪ್ರಚನ್ನ ಶಕ್ತಿ, ಶಕ್ತಿ ಹಿಡ್ದೈತದ, ಕೈ ಗಸಕನ್ನ ಬಿಟ್ಟು ಅವನ ಕಪಾಳ ಮ್ಯಾಗ ಅಂದ್ರೆ ಅದು ಚಲನ ಶಕ್ತಿ ಉದಾಹರಣೆ ಆಗಿರ್ತದೆ. ಹಿಂಗೆ ಶಕ್ತಿ ಹಿಡ್ಕೊಂಡಿತ್ತು ಪ್ರಚನ್ನ ಶಕ್ತಿ, ಬಿಟ್ಟು ಚಲನ ಶಕ್ತಿ. ಇನ್ನು ಸೌರಶಕ್ತಿ ಬಗ್ಗೆ ಅದು ನೋಡಬೇಕು. ಸೌರಶಕ್ತಿ ಎಲ್ಲ ಶಕ್ತಿಗಳ ಮೂಲ ಅಂತೇಳಿ ಕರಿತೀವಿ. ಯಾಕಂದ್ರೆ ಇದರ ಆಕಾರ ಸೂರ್ಯನಿಂದ ಬರುವಂಥ ಶಕ್ತಿ ಸೌರಶಕ್ತಿ. ಸೌರಶಕ್ತಿ ಇಡೀ ಮಂಡಲದಾಗ, ಭೂಮಂಡಲದಾಗ ಎಲ್ಲ ಜೀವಿಗಳು ಬದುಕಾಕ, ಸಸ್ಯಗಳು ಬದುಕಾಕ ಎಲ್ಲವೂ ಕೂಡ ಸೂರ್ಯನನ್ನು ಅವಲಂಬಿಸಿದವು. ನಮಗೆ ಗೊತ್ತಿಲ್ಲದವು ನಾವು ಸೂರ್ಯನನ್ನು ಅವಲಂಬಿಸಿರ್ತೇವೆ. ಯಾಕಂದ್ರೆ ನಾವು ಸಸ್ಯವನ್ನು ಅವಲಂಬಿಸಿವೆ ಅಂದರೆ ಸಸ್ಯಗಳು ಸೂರ್ಯನನ್ನು ಅವಲಂಬಿಸಿರ್ತಾವೆ. ಸಸ್ಯಗಳಲ್ಲಿ ಆಹಾರ ತಯಾರಿಕೆನೇ ಆಗೋದಿಲ್ಲ, ದ ಅಬ್ಸೆನ್ಸ್ ಆಫ್ ದಿ ಸನ್. ಹಾಗಾಗಿ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಮುಖ್ಯವಾಗಿ ಏನು ಬೇಕು ರೀ ಸರ್ ಅಂದರೆ, ಮುಖ್ಯವಾಗಿ ಸೂರ್ಯನ ಬೆಳಕು ಬೇಕು, ಸೂರ್ಯನ ಬೆಳಕಿನ ಕಿರಣಗಳು ಬೇಕು. ಅಂದಾಗ ಮಾತ್ರ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಆಗ್ತಿರ್ತದೆ. ಈ ಜಗತ್ತು ಅನ್ನೋದು ಒಂದು ವಂಡರ್ ಇದೆ. ವಂಡರ್ ಯಾವ ರೀತಿ ಸೃಷ್ಟಿಯಾಗಿದೆ, ಸೂರ್ಯನ ಡಿಪೆಂಡ, ಸಸ್ಯಗಳು ಡಿಪೆಂಡ, ನಾವು ಹಿಂಗೆ ಒಂದಕ್ಕೊಂದು ಇಂಟರ್ ರಿಲೇಷನ್. ಇನ್ನು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುವಂಥ ಪ್ರಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಅಂತಾರೆ. ನೀವು ಇನ್ನೊಂದು ಸ್ವಲ್ಪ ಇದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ಡ್ ಆಗಿ ನೋಡಬೇಕಂದ್ರೆ, ಸಸ್ಯಗಳು ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಪಡೆದುಕೊಂಡು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ, ಸೂರ್ಯ ಬೇಕನ ಮತ್ತು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರೋಫಿಲ್ಗಳಲ್ಲಿ ಎಲ್ಲಿ ತಯಾರಿಸ್ತಾವಂದರೆ ಎಲೆಗಳ ಕ್ಲೋರೋಫಿಲ್, ನಾವೇನು ಪತ್ರ ಹರಿತು ಅಂತ ಹೇಳಿ ಕರಿತಾವಲ್ಲ ಅಲ್ಲಿ
ಆಹಾರವನ್ನು ತಯಾರಿಸ್ತಾವೆ ಸಸ್ಯಗಳು. ಯಾವ ರೂಪದ ಆಹಾರ ರೀ ಅಂದ್ರೆ C6H12O6 ಗ್ಲುಕೋಸ್ ರೂಪದ ಆಹಾರವನ್ನು ತಯಾರು ಮಾಡ್ತಿರ್ತಾವೆ. ಇದರ ಜೊತೆ ಆಕ್ಸಿಜನನ್ನು ಬಿಡುಗಡೆ ಮಾಡ್ತಿರ್ತಾವೆ. ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಗಳು. ಆಕ್ಸಿಜನ್ ಬಿಡುಗಡೆ ಮಾಡುವ ಕಾರ್ಬನ್ ಡೈಆಕ್ಸೈಡ್ ತಗೋದ ಯಾವುದು ಅಂದ್ರೆ ಪತ್ರರಂಧ್ರ. ಭಾಳ ಜನ ಕೆಲವೊಂದಿಷ್ಟು ಜನ ಕ್ವಶನ್ ಕೇಳತ್ತಿದ್ರಿ, ಸರ್ ಸಸ್ಯಗಳು ಉಸಿರಾಡುವಂತಹ ಅನಿಲ ಯಾವುದು ಅಂದ್ರೆ ಉಸಿರಾಡುವಂಥ ಅನಿಲ ಆಕ್ಸಿಜನ್ ಆಗಿರ್ತದೆ. ಸಸ್ಯಗಳು ರಾತ್ರಿ ಉಸಿರಾಡ್ತಿರ್ತಾವೆ, ಆಕ್ಸಿಜನನ್ನು ತಗೋತಿರ್ತಾವೆ. ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ರೀ? ಕಾರ್ಬನ್ ಡೈಆಕ್ಸೈಡ್ ಫಾರ್ ಓನ್ಲಿ ಫೋಟೋಸಿಂಥಸಿಸ್, ಆಹಾರ ತಯಾರಿಕಾ ಘಟಕ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮಣ್ಣು ಟಿ ಕೂಡ ಇದು ಕ್ವಶನ್ ಆಗಿದೆ. ಸಸ್ಯಗಳ ಉಸಿರಾಟದ ಅನಿಲ ಯಾವುದು ಅಂದ್ರೆ ಆಕ್ಸಿಜನ್ ಹಾಕಬೇಕು. ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆಗೆ ಬಳಸುವಂಥ ಅನಿಲ ಯಾವುದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಸೂರ್ಯನ ಬೆಳಕಿದ್ದಾಗ ಕಾರ್ಬನ್ ಡೈಆಕ್ಸೈಡನ್ನು ತಗೋತಿರ್ತಾವೆ ಸಸ್ಯಗಳು ಆಹಾರ ತಯಾರು ಮಾಡ್ಕೊಳಕ್ಕೆ. ಸೂರ್ಯ ಹೋದ ರಾತ್ರಿ ಹೊತ್ತು ಆಕ್ಸಿಜನನ್ನು ತಗೋತಿರ್ತಾವೆ. ಹಾಗಾಗಿ ಸಸ್ಯದ ಕೆಳಗೆ ಮಕ್ಕೋಬೇಡ್ರಪ್ಪ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಆಕ್ಸಿಜನನ್ನು ಅಬ್ಸರ್ವ್ ಮಾಡ್ತಿರ್ತಾವೆ. ನಿಮಗೆ ಆಕ್ಸಿಜನ್ನ ಕೊರತೆ ಉಂಟಾಗಿ ಉಸಿರುಗಟ್ಟು ಸಾಧ್ಯತೆ ಇರ್ತದೆ, ಸತ್ತು ಹೋಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಗಿಡದ ಕೆಳಗೆ ರಾತ್ರಿ ಮಕ್ಕೋಬೇಡ್ರಿ. ಪ್ರತಿಯೊಂದಕ್ಕೂ ವಿಜ್ಞಾನದ ವಿಶೇಷವಾದಂತಹ ಮಾಹಿತಿಗಳಿರ್ತವೆ. ಪ್ರತಿಯೊಂದಕ್ಕೂ ವೈಜ್ಞಾನಿಕ ಹಿನ್ನೆಲೆಗಳಿರ್ತವೆ. ನಮ್ಮ ಹಿರಿಯರಂದ್ರೆ ದೊಡ್ಡ ಸೈಂಟಿಸ್ಟ್ಗಳು ಇದ್ದಂಗೆ ಅವರು ಎಲ್ಲನೂ ಮಾಡಿಟ್ಟಾರೆ. ಅದನ್ನು ನಾವು ಅನುಸರಿಸ್ಕೊಂಡು ಹೋಗ್ಬೇಕಟ್ಟ ಈಗ. ಎಸ್, ಇಷ್ಟಾಗಿತ್ತು ಪ್ರಿಯ ಸ್ಪರ್ಧಾ ಮಿತ್ರರೇ. ಭಾಗ 2 ಇದೆ, 5ನೇ ತರಗತಿ ಭಾಗ 2. ಭಾಗ 1 ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಭಾಗ 2ರಾಗ ಇನ್ನೂ ಕೆಲವೊಂದಿಷ್ಟು ಚಾಪ್ಟರ್ ಅದಾವೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೂ ಹಲವಾರು ವಿಷಯಗಳನ್ನು ಮಾತಾಡೋದದ. ಮುಂದಿನ ವಿಡಿಯೋ ಕೂಡ ವೀಕ್ಷಣೆ ಮಾಡಿರಿ, ಈ ವಿಡಿಯೋ ಕೂಡ ವೀಕ್ಷಣೆ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಡಿರಿ. ಹೊಸ ಸಬ್ಸ್ಕ್ರೈಬರ್ಸ್ ಇದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡೋದರ ಮೂಲಕ ನಮ್ಮ ಹೊಸ ನೋಟಿಫಿಕೇಷನ್ ಯಾವುದೇ ಇದ್ರೂ ಕೂಡ ನಿಮಗೆ ಬರ್ತದೆ. ಈ PDF ನಾನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಹಾಕ್ತೀನಿ. ಓಕೆ, ಎಸ್, ಥ್ಯಾಂಕ್ ಯು.